ಅವ್ರಿಗೆ ಅರಿವದ ಇದು ನೋಡ್ರಿ. ಅಲ್ಲಿ ಒಂದು ನಿಮಿಷ ತಡ್ರಿ, ನಾ ಹೇಳಿದ್ದೇನು, ಈ ದೇಶದಲ್ಲಿ ಜಾತಿ ಪದ್ಧತಿ ರಿಸರ್ವೇಷನ್ಗೆ ಯಾವ ಪಕ್ಷ ಕೈ ಹಚ್ತದನೋ ಆ ಪಕ್ಷ ಈ ದೇಶದಲ್ಲಿ ಉಳಿಯೋದಿಲ್ಲ ಅನ್ನತಕ್ಕಂಥ ಮಾತು ಹೇಳಿನಿ. ಮೀಸಲಾತಿಗೆ ಕೈ ಹಚ್ಚಿದವ್ರು ಇಲ್ಲಿ ಉಳಿಯೋದಿಲ್ಲ ಈ ಸರ್ಕಾರ ಅಂತ ಹೇಳಿನಿ. ಯಾವುದೇ ಇಲ್ಲ ಅದು. ಮತ್ತು ಇದನ್ನು ಬಿಟ್ಟು ನಾ ಏನು ಹೇಳಿನಪ್ಪ, ಅವನಿಗೆ ಗೊತ್ತದ ನಮ್ಮ ರಾಜಣ್ಣಗೆ. ಅವ್ರು ನೋಡ್ರಿ, ಅವ್ರ ಬಾಯಿ ಬಂದಂಗೆ ಹೇಳ್ತಾರೆ. ಅವ್ರು ಜಾತಿ ವರದಿಯನ್ನ ನಾವು ಬೆಂಬಲಿಸ್ತೀವಿ, ಒಕ್ಕಲಿಗರು ಲಿಂಗಾಯತ ವಿರೋಧ ಮಾಡಿದ್ದಾರೆ. ಈಗ ಜಾತಿ ಅದ್ರ ಬಗ್ಗೆ ಅರುಣ್ ಶಾಪುರ್ ಅವ್ರು ಇಷ್ಟೊತ್ತನ ಏನು ಹೇಳಿದ್ರು, ಅದ್ರ ಸುಮ್ಮನೆ ನೋಡ್ರಿ, ಅದ್ರ ಬಗ್ಗೆ ಭಾಳ ಚರ್ಚೆ ಬೇಡ. ನಾನು ನಿನ್ನೆ ಹೇಳಿದ್ದೇನು ಅಂದರೆ, ಅದಕ್ಕೆ ನಾನು ಮಾತ್ರ ಈ ರಿಸರ್ವೇಷನ್ನು ಯಾರು ತೆಗಿತಾರಲ್ಲ ಅವ್ರ ವಿರುದ್ಧ ಅದೇನಪ್ಪ. ರಿಸರ್ವೇಷನ್ ಅಲ್ಲ ಸರ್, ನೀನು ಮತ್ತೆ ಅದು ಜಾತಿ ಗಣಿತ ಹೇಳಿದ್ರಲ್ಲ, ಅದು ಸೈಂಟಿಫಿಕ್ ಆಗಿದ್ರೆ ಅದನ್ನು ಒಪ್ಕೋಬೇಕು ಎಲ್ಲರೂ. ನಾನು ಅಷ್ಟೇ ದೇಶನೇ ಒಪ್ಕೋತದ. ಮತ್ತು ನೀವು ಹೋಗಿ ಎಲ್ಲೆಲ್ಲ ಯಾರನ್ನ ಪುಷ್ಟೀಕರಿಸ್ಬೇಕು, ಹರಿಜನರಿಗೆ ಮುಸಲ್ಮಾನರಿಗೆ ತಂದು ತಲೆ ಮೇಲೆ ಕುಂದ್ರೆ ಒಪ್ಕೋತಾರ? ಅದೇನು ಇದ್ರದ್ದು ಅದು ಸೈಂಟಿಫಿಕ್ ಆಗ್ಯದ. ಅದನ್ನ ನೋಡ್ರಿ, ಅಂಥವು ಎಲ್ಲ ಯಾರೂ ಒಪ್ಕೊಳ್ಳೋದು ನಾವೇ ಅಲ್ಲ. ಅವ್ರು ಕ್ಯಾಬಿನೆಟ್ನಾಗೆ ಮೆಟ್ಲ ಹೊಡೆದಾಡ್ತಾ ಇದ್ದಾರೆ. ಸರಿಯಾಗಿದ್ರೆ ಒಪ್ಕೋತೀವಿ, ಇಲ್ಲಾಂದ್ರೆ ಇಲ್ಲ. ಅಷ್ಟೇ. ಅದು ಬಿಟ್ಟರೆ ಇನ್ನೇನದ? ನಡ್ರಿ, ದಯವಿಟ್ಟು ಬರ್ರಿ, ಅಲ್ಲಿ ಕೆಳಗೆ ಬರ್ರಿ. ಲಾರಿ ಮುಷ್ಕರು ಸ್ಟಾರ್ಟ್ ಆಗ್ಯದ. ಇನ್ನೂ ಏನೇನು ಸ್ಟಾರ್ಟ್ ನೋಡ್ಕೋತ ನಡ್ರಿ. ಇನ್ನು ಅದು ಅಟ್ಟೆ ಯಾಕೆ ಬೆಲೆ ಏರಿಕೆ ಡೀಸೆಲ್ ಏರಿಸಿದ್ದಾರೆ. ನೋಡ್ರಿ, ಡೀಸೆಲ್ ಏರಿಸೋದು ನಮ್ಮ ಕೈಯಾಗಿ ಇರಂಗಿಲ್ಲ ರೀ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಬೆಲೆ ಬಿದ್ದದ ಅಲ್ಲ, ನಾವು ಒಪ್ಕೊಂಡೆ. ಈಗ ನೋಡಿ, ಅದು ಈಗ CST ಇಲ್ಲಿ ಇವರು ಏನು ಮಾಡ್ತಾರೆ, ನಾವು 10 ರೂಪಾಯಿ ಹಾಕಿದ್ದೆ ಅಂದರೆ 12 ರೂಪಾಯಿ ಮಾಡಿರ್ತಾರೆ ಇಲ್ಲಿ ಸ್ಟೇಟಲ್ಲಿ. ನೀವು ನೋಡ್ರಿ, ಎಲ್ಲನೂ ನಮ್ಮ ತಲೆ ಮೇಲೆ ಹಾಕ್ಬೇಡ, ಬರ್ರಿ ಅಲ್ಲಿ ಕೆಳಗೆ ಹೋಗೋಣ. ಜನ ಈಗ ಕೇಂದ್ರನೂ ಅದನ್ನ ಮಾಡ್ತಾ ಇದೆ, ರಾಜ್ಯನೂ ಅದನ್ನ ಮಾಡ್ತಾ ಇದೆ. ನೋಡ್ರಿ ಒಂದು ನಿಮಿಷ ಆಯ್ತು, ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. ನಾವು ಮಾಡಿದ್ರು ಕೂಡ ಜನರಿಗೆ ಆಪತ್ತು ಮಾಡಿಲ್ಲ. ನಾವು 4 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ 4 ರೂಪಾಯಿ ನಾವು ಸೋರಿಕೆ ಮಾಡಿದ್ದೀವಿ. ಎಲ್ಲಿ? ಅಭಿವೃದ್ಧಿಯ ವಿಷಯದಲ್ಲಿ. ಇಂಥವು ಎಂದರೆ ರೋಡ್ ಮಾಡಿದ್ರ? 75 ವರ್ಷ ರಾಜಕಾರಣ ಮಾಡಿದ್ರು ಈ ದೇಶದಲ್ಲಿ. ಒಂದು ರೋಡ್ ಮಾಡಿದ್ರ? ಹೇಳ್ರಿ ನೋಡೋಣ. ಒಂದು ವಿಮಾನ ನಿಲ್ದಾಣ ಕಟ್ಟಿದ್ರ? ಒಂದು ಬ್ರಿಡ್ಜ್ ಮಾಡಿದ್ರ? ನೋಡ್ರಿ, 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ಈ ದೇಶದಲ್ಲಿರ್ತಾವೆ. ನೋಡ್ರಿ, ಎಂತಿಂಥ ಬ್ರಿಡ್ಜ್ಗಳ್ರಿ, ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳು. ನೋಡ್ರಿ, ನೀವು ಸುಮ್ಮನೆ ಅಂಥೇಳಿ ಮಾತಾಡೋದು ಬೇಡ. ನಿಮ್ಮ ಕೈ ಮುಗಿತೀರಿ. ನಮ್ಮ ಸರ್ಕಾರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ನಾವು ಒಪ್ಕೋತೀನಪ್ಪ. ಪಬ್ಲಿಕ್ ಮೇಲೆ 10 ರೂಪಾಯಿ ಬರ್ಡನ್ ಆಗಿರ್ಬೋದು. ಆದ್ರೆ ನಮ್ಮ ಕಿಶ ತುಂಬಿಕೊಳ್ಳೋಕೆ ನಾವು ಬರ್ಡನ್ ಮಾಡಿಲ್ಲ. ಈ ಹಲ್ಕಟ್ರೆ ಏನು ಮಾಡ್ತಾರೆ ಇವರು? ಎಲ್ಲ ದುಡ್ಡು ತಿಂದು ಕಿಶ ತುಂಬಿಕೊಳ್ಳೋಕೆ ಮಾಡ್ಲಕತ್ತಾರೆ. 70 ವರ್ಷ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅದೇ ಮಾಡಿದ್ರು. ಏನು ಮಾಡಿದ್ರು? ಒಂದು ರೋಡ್ ಮಾಡಿದ್ರೆ ಹಿಂದೆ 70 ವರ್ಷ ನೋಡ್ರಿ. ಇದೇನು ಮೋದಿಯವ್ರ ಹೆಣದ ಮೇಲೆ ಇತ್ತಾ ಇವೆಲ್ಲನೂ ಮಾಡ್ಲಾಕ? ಅದೇ 70 ವರ್ಷ ಮೋದಿಯವ್ರು ಮಾಡಿದ 10 ವರ್ಷದ ಕೆಲಸ 70 ವರ್ಷ ಮಾಡಿದ್ರೆ ಇವತ್ತು ದೇಶ ಎಲ್ಲಿರ್ತಿತ್ತು? ಇವತ್ತು ಅವನು ಅಮೇರಿಕದವ್ರು ಇರ್ತಿದ್ದಿಲ್ಲ. ಇಂಡಿಯನ್ ಬಾಸ್ ಆಗಿರೋದು ಅಂಥದ್ದೆಲ್ಲ ನೋಡ್ರಿ. ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ನೀವು ಕೈ ಮುಗಿತೀನಿ ಸಾಕು. ಜನ ಆಕ್ರೋಶ. ನಾನು ಪಾಲ್ಗೊಳ್ತೀನಿ. ಎಲ್ಲ ನಮ್ಮ ಜನನೂ ಬರ್ತಾನೆ. ನನ್ನ ಕ್ಷೇತ್ರದ ಜನ 10,000 ಗಟ್ಟಲೆ ಬರ್ತಾರಪ್ಪ. ಅಲ್ಲಿ ನೋಡ್ರಿ ಅದಕ್ಕೆ ಹೋಲಿಸ್ಬೇಡ್ರಿ ದಯವಿಟ್ಟು. ನೋಡ್ರಿ, ನಾನು ಅವನಿಗೆ ತೆಗಿನೊತ್ತು ಹೇಳಿಲ್ಲ, ಇಡ್ರಪ್ಪತ್ತು ಹೇಳಿಲ್ಲ. ಅದು ಪಕ್ಷದ ನಿರ್ಣಯ ಮಾಡ್ಯಾರಪ್ಪ. ಯಾಕೆ ತೆಗೆದ್ರು ಅಂದ್ರೆ ಅವ್ರಿಗೆ ಕೇಳ್ರಿ. ಮತ್ತು ಅವ್ರು ಕೇಳ್ರಿ, ಹೇಳ್ತಾರೆ. ಮತ್ತು ನಾವು ಹೋದದ್ದು ಎದಕ್ಕೆ ಅಂದರೆ ನನ್ನ ಅಭಿವೃದ್ಧಿ ಕೆಲಸ ಸರ್. ಎದಕ್ಕೆ ಅಂದ್ರೆ ಇಂಡಿ ಮತ್ತು ಸಿಂದಗಿನಲ್ಲಿ ಕೆನಾಲ್ಗಳು ಹಾಳಾಗ್ಯಾವ. ಇವತ್ತು 25 ವರ್ಷ 30 ವರ್ಷ ಆಯಿತು ಕೆನಾಲ್ ರಿಪೇರಿ ಆಗಿಲ್ಲ. ಆ ರಿಪೇರಿಗೆ ನನಗೆ 250 ಕೋಟಿ ರೂಪಾಯಿ ಬೇಕಾಗಿದೆ. ಆ ರೂಪಾಯಿ ಕೊಡ್ರಿ ಅಂತ ಹೇಳಿ ನಾನು ಕೇಳಕ್ಕೆ ಹೋಗಿದ್ದೆ. ಅವ್ರು ಏನು ಹೇಳಿದ್ರು, ನೋಡ್ರಿ ರಮೇಶ, ಇದು ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತಿದ್ದ, ಇದು ಸ್ಟೇಟ್ ಸಬ್ಜೆಕ್ಟು. ನೀವು ಇನ್ನೊಂದಿಟ್ಟು ಹೋಗಿ ಸಿದ್ದರಾಮಯ್ಯನಿಗೆ ಬುದ್ಧಿ ಕೇಳು ಅವನಿಗೆ ಅಂತ ಹೇಳಿ. ಸರ್, ಈಗ ಬಿಜಾಪುರಕ್ಕೆ ಅದು ಏನಾಯ್ತು, ಅದು ಹೋಗಿ ಬೆಟ್ಟ ಅದ. ಅದು ರಾತ್ರಿನೇ ನನಗೆ ರಾತ್ರಿ 11 ಗಂಟೆ ಫೋನ್ ಬಂತು. ನಾವು 8 ದಿವಸ ಮುಂಚೆನೇ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದ ಪ್ರಧಾನಮಂತ್ರಿದು. ಅದು ಆಯ್ತು, ಇವತ್ತು ಕೊಡ್ತೇವೆ ನಾನು ಏನೂ ಕೇಳಿದ್ದಲ್ಲ. ರಾತ್ರಿ 11 ಗಂಟೆ ಇವರು ಬಸನಗೌಡ ಎಕ್ಸ್ಪಲ್ ಮಾಡಿದ ಮೇಲೆ ರಾತ್ರಿ 11 ಗಂಟೆಗೆ ನಾನು ಫೋನ್ ಬಂತು. ಇವತ್ತು ನಾಳೆ 11 ಗಂಟೆ 15 ನಿಮಿಷಕ್ಕೆ ನಿಮ್ಮ ಮೀಟಿಂಗ್ ಇದು ಫಿಕ್ಸ್ ಆಗ್ಯದ, ನೀವು ಬರ್ರಿ ಅಂತ ಹೇಳಿದ್ರು. ಮತ್ತು ನಾ ಬಿಡ್ಲೆ, ನನ್ನ ಅಭಿವೃದ್ಧಿ ಕೆಲಸ ಕೇಳವ ನಾನು. ಈ ಗೌಡ್ರದ್ದು ನಾ ಎಲ್ಲಿ ಕೇಳಕ್ಕೆ ಇಲ್ಲಪ್ಪ, ಇಲ್ಲ ಸತ್ಯವಾಗಿ ಹೇಳ್ತೀನಿ. ಅದು ಏನೂ ಮಾತಾಡಿಲ್ಲ. ಬರೀ ಆ ಕೆನಾಲ್ ಬಗ್ಗೆ ನನಗೆ ದುಡ್ಡು ಬೇಕು 250 ಕೋಟಿ ಅಂತ ಕೇಳೀನಿ ಅಷ್ಟೇ. ಓವರ್ ಬ್ರಿಡ್ಜ್ ಒಂದು ಬೇಕಾದ್ರೆ ಬಿಜಾಪುರಕ್ಕೆ. ಎಲ್ಲಿ ಒಂದೇ ಭಾರತ ಟ್ರೈನ್ ಕೂಡ ಒಂದೇ ಭಾರತ ಟ್ರೈನ್ ಎಲ್ಲರಿಗಿಂತ ಮೊದಲು ಮಗ ನಾನೇ ಬಿಡಿಸ್ತಿದ್ದ ಪ್ರಧಾನಮಂತ್ರಿ ಹೇಳಿ. ಅಲ್ಲಿ ಏನಾಗ್ಯದ ಅಂದರೆ ಟ್ರ್ಯಾಕ್ ಸರಿ ಇಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದರೆ 1000 ಗಟ್ಟೆ ಜನರದ್ದು ಅನಾಹುತ. ಟ್ರ್ಯಾಕ್ ಸರಿ ಆಗುತ್ತಾನೆ ಬಿಡೋದಿಲ್ಲ. ಟ್ರ್ಯಾಕ್ ಸರಿ ಆದಮೇಲೆ ನಾನು ಬಿಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀನಿ. ಆಮೇಲೆ ಈ ವಿಮಾನ ನಿಲ್ದಾಣದ್ದು ಸ್ಟೇ ಅದ.
ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಾರೆ ಯಾರು ಇದು ಎಂಥದ್ದು ಪರಿಸರ ಇಲಾಖೆದು ಸ್ಟೇ ಬಂದದ ಅದನ್ನು ಬೇಗ ಮುಗೀತದ. ಆಮೇಲೆ ಇಲ್ಲಿ ಗಣಪತಿ ಗಜಾನನ ನಗರ ಯಾವುದದು ಈ ಗಣೇಶ್ ನಗರ ಅಲ್ಲಿ 70 ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಬರ್ತಾ ಇದೆ, ಅದನ್ನ ಪೂಜೆ ಮಾಡೋ ನಾಳೆ ಅದನ್ನೇ ಕೇಳಿದ್ದು ಇಲ್ಲ ಆಗ್ಯದ ಈ ಪೂಜೆ ಮಾಡೋಣ ಜಲ್ದಿ ಮಾರಾಯ, ನಾವು ಒಂದು ಉಳ್ಸಂಗಿಲ್ಲ ಓಯಪ್ಪ.